ಪಾಪ ಪುಣ್ಯದ ಪರಿಕಲ್ಪನೆ ಇಲ್ದಿದ್ರೆ, ಅರಳಿಗಟ್ಟೆ ಅರಳಿ ಮರ ಬೇವಿನ ಮರ ಇಲ್ದಿದ್ರೆ ಅದನ್ನು ನಾವು ಗ್ರಾಮ ಅಂತ ಅನ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಂಸ್ಕೃತಿ ಇರುವಂಥ ಊರು ಅಂತ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬುದ್ಧನ ಕಾಲದಿಂದಲೂ ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಅರಳಿ ಮರ ಇರುತ್ತೆ, ಒಂದು ಬೇವಿನ ಮರ ಇರುತ್ತೆ. ಅದರ ವೈಜ್ಞಾನಿಕ ಹಿನ್ನೆಲೆ ಮತ್ತು ಧಾರ್ಮಿಕ ಹಿನ್ನೆಲೆ ಬೇರೆ ಬೇರೆ ಥರ ಇದೆ. ನಾವು ಧಾರ್ಮಿಕವಾಗಿ ನೋಡೋಣ. ಧಾರ್ಮಿಕವಾಗಿ ನೋಡೋದಾದರೆ ಅದು ಒಂದು ಪವಿತ್ರವಾದಂಥ ವೃಕ್ಷ, ನಿಸರ್ಗದ ಒಂದು ಪ್ರತಿರೂಪ, ಭಗವಂತನ ಪ್ರತಿರೂಪ. ವೈಜ್ಞಾನಿಕವಾಗಿ ನೋಡೋದಾದ್ರೆ ಯಾಕೆ ಊರ ಹೆಬ್ಬಾಗ್ಲಲ್ಲಿ ಅರಳಿ ಮರವನ್ನು ನೆಡ್ತಾ ಇದ್ರು ನೋಡಿ, ಸುಮಾರು 100 ವರ್ಷ ಆಗಿರ್ಬೋದು ಏನದು ಅಲ್ವಾ? ಒಂದು 3 ಜನರೇಷನ್ ಆಗಿದೆ. ಚೆನ್ನಾಗಿ ಬೆಳೆಸಿದ್ದೀರಿ, ಕಟ್ ಮಾಡಿದ್ದಾರೆ, ಅಲ್ಲಿ ನ್ಯಾಯ ತೀರ್ಮಾನ ಎಲ್ಲ ಹೇಳಿರೋದು, ಶಾಸ್ತ್ರ ಎಲ್ಲವೂ ಕೂಡ. ಅದು ಆಕ್ಸಿಜನ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಅರಳಿ ಮರ ಹೆಚ್ಚು ಆಮ್ಲಜನಕವನ್ನು ಪ್ರೊಡ್ಯೂಸ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ಒಳಗಡೆ ಎಳ್ಕೊಳುತ್ತೆ. ಅಂದರೆ ಒಳ್ಳೆದನ್ನೆಲ್ಲ ನಮಗೆ ಕೊಡುತ್ತೆ, ಕೆಟ್ಟದನ್ನ ತಾನು ಕೊಡುತ್ತೆ. ಪ್ರಕೃತಿಯ ಕೆಲಸವೇ ಇದು. ಪ್ರಕೃತಿ ನಾವೇನೇ ಮಾಡಿದರೂ ಕೂಡ ಎಲ್ಲವನ್ನು ಸಹಿಸಿಕೊಂಡು ಜನ ಸಮುದಾಯ, ಜಾನುವಾರುಗಳು, ಚರಾಚರ ವಸ್ತುಗಳೆಲ್ಲವೂ ಕೂಡ ಚೆನ್ನಾಗಿರಲಿ ಅಂತೇಳಿ ನಮಗೆ ಒಂದು ಪ್ರೋತ್ಸಾಹವನ್ನು ಅಥವಾ ಸಹಾಯವನ್ನು ಮಾಡ್ತಾ ಇರೋದ್ರಿಂದ ನಾವು ಭಗವಂತನ ನೆಪದಲ್ಲಿ ಬಸವಣ್ಣನ ಗೋವುಗಳನ್ನು ಮತ್ತು ಮರಗಳನ್ನು ಪೂಜೆ ಮಾಡ್ತೀವಿ. ಅದು ಆಚಾರದ ಕೇಂದ್ರಗಳು. ಇಷ್ಟಿದ್ರೆ ಸಾಕ? ವಿಚಾರವೂ ಕೂಡ ಇರಬೇಕಾಗುತ್ತೆ, ವೈಚಾರಿಕತೆ ಕೂಡ ಇರಬೇಕಾಗುತ್ತೆ. ವೈಚಾರಿಕತೆಯ ಕೇಂದ್ರಗಳು ಯಾವುವು ಅಥವಾ ವಿಚಾರದ ಕೇಂದ್ರಗಳು ಯಾವುವು ಅಂದರೆ ಶಾಲೆ ಮತ್ತು ಕಾಲೇಜುಗಳು ಅಲ್ವಾ? ಊರಿನಲ್ಲಿ ಶಾಲೆಗಳು ಇರಬೇಕಾಗುತ್ತೆ, ಕಾಲೇಜುಗಳು ಕೂಡ ಇರಬೇಕಾಗುತ್ತೆ. ಕಾರಣ ಅವು ವೈಚಾರಿಕ ಚಿಂತನೆಯನ್ನು, ವೈಜ್ಞಾನಿಕ ಚಿಂತನೆಯನ್ನು ಜನಸಮುದಾಯಕ್ಕೆ ಬೀಳಿಸ್ತವೆ, ಅಕ್ಷರ ಜ್ಞಾನ ಕೊಡ್ತವೆ, ಯೋಚನಾ ಶಕ್ತಿ ಬರುತ್ತೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ಭಾವನೆ ಬರುತ್ತೆ. ಇವತ್ತು ನೀವು ತಿಳ್ಕೊಳ್ಳಿ, ಹಿಂದಿನ ದಿನಗಳಿಗಿಂತಲೂ ಇವತ್ತು ಎಲ್ಲ ಸಮುದಾಯ ಈ ಧಾರ್ಮಿಕ ಕೆಲಸಗಳಲ್ಲಿ ಭಾಗವಹಿಸ್ತಾರೆ, ಖುಷಿಯಿಂದ ಭಾಗವಹಿಸ್ತಾರೆ, ನಮ್ಮದು ಅನ್ನೋ ಒಂದು ತೃಪ್ತಿಯಿಂದ ಭಾಗವಹಿಸ್ತಾರೆ. ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾರೆ, ಬಂದವರಿಗೆಲ್ಲ ಊಟ ಹಾಕ್ತಾರೆ. ಯಾವ ದೃಷ್ಟಿಯಿಂದ? ಅಲ್ಲಿ ಆಚಾರ ಮತ್ತು ವಿಚಾರ ನಮಗೆ ತಿಳುವಳಿಕೆ ಬಂದಿದೆ. ಹೌದು, ನಾವೆಲ್ಲರೂ ಕೂಡ ಒಗ್ಗೂಡಿ ಒಂದು ಸಂತರ್ಪಣೆ ಮಾಡೋಣ, ಬಂದವರಿಗೆಲ್ಲ ಅನ್ನವನ್ನು ನೀಡೋಣ, ದೇವರ ಕೆಲಸವನ್ನು ಮಾಡೋಣ, ಒಂದು ಒಗ್ಗಟ್ಟು ಯುನಿಟಿ ಬಂದಿದೆ. ಹಾಗಾಗಿ ದೇವಾಲಯಗಳು ಆಚಾರದ ಕೇಂದ್ರಗಳು, ಶಿಕ್ಷಣ ಸಂಸ್ಥೆಗಳು ಅಥವಾ ಶಾಲಾ ಕಾಲೇಜುಗಳು ವೈಚಾರಿಕ ಕೇಂದ್ರಗಳು. ಇನ್ನೊಂದಿದೆ, ಆಚಾರ ವಿಚಾರ ಆಯಿತು, ಇನ್ನೊಂದು ಭಾಳ ನಾವು ಪರಿಗಣಿಸಬೇಕಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ನಾವು ಸುಮಾರು 7 ವರ್ಷ ತಹಶೀಲ್ದಾರ್ ಆಗಿ, ಅಸಿಸ್ಟೆಂಟ್ ಕಮಿಷನರ್ ಆಗಿ, ಅಡಿಷನಲ್ DC ಆಗಿ 2.25 ವರ್ಷ ಕೆಲಸ ಮಾಡುವಂಥ ಅನುಭವ ಇರೋದ್ರಿಂದ ಇವತ್ತು KRS ಡ್ಯಾಮ್ ತುಂಬಿದೆ, ಶಿಂಷಾ ನದಿ ಹರಿತಾ ಇದೆ. ಹೇಗೋ ಪರವಾಗಿಲ್ಲ, ನಮ್ಮ ಎಲ್ಲ ತೋಟಗಳೆಲ್ಲ ಹಸಿರಾಗಿದ್ದಾವೆ. ಆದರೆ ಅದೇ ಇರುತ್ತೆ ಅಂತ ಅನ್ಕೊಳಂಗಿಲ್ಲ. ಹಾಗಾಗಿ ಇನ್ನೊಂದನ್ನು ರಕ್ಷಣೆ ಮಾಡಬೇಕಾಗಿದೆ. ನಾವು ಕೆರೆ ಕಟ್ಟೆಗಳನ್ನು, ನದಿಗಳನ್ನು ಕೂಡ ರಕ್ಷಣೆ ಮಾಡಬೇಕಾಗಿದೆ. ಆಚಾರ, ದೇವಾಲಯ, ವಿಚಾರ, ಶಿಕ್ಷಣ ಸಂಸ್ಥೆಗಳು ಅಥವಾ ವಿದ್ಯಾಲಯಗಳು ಅಥವಾ ಸ್ಕೂಲ್ಗಳು. ಹಾಗಾದರೆ ನಮ್ಮ ಜೀವಚರವನ್ನು ಉಳಿಸುವಂಥದ್ದು, ಜೀವಚರವನ್ನು, ಜೀವ ಸಂಕುಲವನ್ನು ಉಳಿಸುವಂಥದ್ದು ಯಾವುದು? ನದಿ. ನಾನು ನಮ್ಮ DC ತಮ್ಮಣ್ಣ ಸರ್